ಹೌದಾ, ಎಷ್ಟು ದಿನ ಅಂತ ದಾರಿ ಕಾಯ್ತಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು ಸುಮ್ಮನೆ. ಹಾಂ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು. ಎಷ್ಟು ದಿನ ಆಯ್ತು ಹೋಗಿ ಕಳ್ಕೊಂಡು? 4 ದಿನ ಆಯ್ತು. ಎಲ್ಲಿ ಕೆಲಸ ಮಾಡ್ತಿದ್ದ? ಇಲ್ಲಿ ಬಾಲಾಜಿ ಬಾರ್ದಾಗ್ರಿ. ಹೌದಾ, ಅಲ್ಲಿ ಹೋಗಿ ಕೇಳ್ದೇನು? ಹಾಂ, ಕೇಳಿನ್ರಿ. ಏನಂದ್ರು ಅಲ್ಲಿ? ಅವರು ಹೇಳಿದ್ರಿ ನಾವು ದಿನದಿಂದ ಕೆಲಸಕ್ಕೆ ಬಂದಿಲ್ಲ ಅಂತ. ಹೌದಾ, ಆಯ್ತಾ. ಸಾಹೇಬ್ರು ಬಂದಿದ್ದು ಬಂದು ಭೇಟಿ ಹಾಕು. ಸಾಹೇಬ್ರು ಎಷ್ಟೊತ್ತಿಗೆ ಬರ್ತಾರೆ? ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಮ್ಯಾಗ. ಏನು ಹಂಗೆ ಹೊಂಟಲ್ಲ? ಇಲ್ಲ ಇಲ್ಲ, ಲೇಟ್ ಆಯಿತು, ನಾಳೆ ಬಾ ಹೋಗು. ಸ್ವಲ್ಪ ಲೇಟ್ ಆಯ್ತು ರೀ ಸರ್, ಸಂಬಳ ಕಟ್ಟಾಗ್ತದ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಾನೇನು ಅಡ್ಜಸ್ಟ್ ಮಾಡ್ಕೊತೀನಿ, ಆದರೆ ನೀನೇ ಅಡ್ಜಸ್ಟ್ ಮಾಡ್ಕೊತಿಲ್ಲ. ಬಂದ ಮಂಜ ಅಲ್ಲೇನು ಬರ್ತಾವನೆ, ಇಲ್ಲ ಇಲ್ಲ ಆಯ್ಕೊಂಡು ತಿನ್ನಕ್ಕೆ ಹೋಗಿರ್ತಾವನೆ. ಎದ್ದೇಳು ಸಂಗಮನಾಥ ಎದ್ದೇಳಲೋ, ಎದ್ದೇಳು ಸಂಗಮನಾಥ ಎದ್ದೇಳಲೋ, ಎದ್ದೇಳು ನೀ ಫಸ್ಟು, ಭೂಮಿಲಿ ಹುಟ್ಟಿದ್ದೆ ನೀವೆಷ್ಟು, ಎದ್ದೇಳು ನೀ ಫಸ್ಟು, ಭೂಮಿಲಿ ಹುಟ್ಟಿದ್ದೆ ನೀವೆಷ್ಟು, ಸತ್ತ ಮೇಲೆ ಮಲ್ಗೋದೈತಿ ಇದ್ದಾಗೇನಾದ್ರೂ ಸಾಧಿಸು, ಎದ್ದೇಳು ಸಂಗಮನಾಥ ಎದ್ದೇಳಲೋ, ಎದ್ದೇಳು ಸಂಗಮನಾಥ ಎದ್ದೇಳಲೋ. ಒಳ್ಳೇದೈತಿ ಬಿಡಿ, ಆ ರೂಮಲ್ಲಿ ವಾಸ ಸರಿ ಇರಲಿಲ್ಲ. ಸರಿಯಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿಪ್ಪ. ರೂಮಲ್ಲಿ ಬೇರೆ ಯಾರು ಇತ್ತಮ್ಮ ಅವ್ರೆ? ನಮಸ್ಕಾರ ಸರ್. ಯಾಕೆ ಸರ್ ನಮಸ್ಕಾರ ಅಂದ್ರೆ ಮಾತಾಡ್ತಾ ಇಲ್ಲ? ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ಬಿಡಿ. ಇಲ್ಲಿ ಕೂತ್ಕೋಬೋದಾ? ಬೇಡಿ, ಮಳೆ ಹೊಡೆದು ಚುಚ್ಕೊಳ್ಳುತ್ತೆ. ನಿಮ್ಮ ಹೆಸರೇನು? ನಿಮ್ಗೆ ನಿಜವಾಗ್ಲೂ ಕಾಣಿಸೋದಿಲ್ವೇ? ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಇತ್ತು, ಈಗೇನು ಬರಲ್ಲ. ಯಾಕೆ ಹೇಳಿ? ಅಲ್ಲ, ಲಾಕ್ ಹಾಕಿರೋ ರೂಮ್ ಒಳಗಡೆ ಬಂದು ಇನ್ನೊಬ್ರು ಅವ್ರದ್ದು ಹೆಂಗ್ ಕಂಡಿಟ್ಟಿದ್ರಿ? ಟ್ಯಾಂಕಿನ ಫ್ರೆಶ್ ವಾಸನೆ ಬರ್ತಾ ಇದೆ, ಅಷ್ಟು ಗೊತ್ತಾಗೋದಿಲ್ವ ಸರ್? ಇದಕ್ಕೆ ಹೋದ್ಮೇಲೆ ನೀರಕ್ಕೂ ಅಭ್ಯಾಸ ಇಲ್ವಾ ಸರ್ ನಿಮಗೆ? ಇಲ್ಲಿ ವಾಟರ್ಗೆ ಸಮಸ್ಯೆ ಇದೆ. ಅದಕ್ಕೇನು ಮಾಡಿದ್ರಿ? ಕನ್ನಡ ಪೇಪರ್ ಇಂಗ್ಲಿಷ್ ಪೇಪರ್? ನಾನು ಕನ್ನಡದ ಭಕ್ತ, ಇಂಗ್ಲಿಷ್ ಪೇಪರ್ ಯೂಸ್ ಮಾಡಿದೆ. ಅದ್ ಸರಿ, ಈ ರೂಮ್ಗೆ ನಿಮ್ಮ ಗೃಹ ಪ್ರವೇಶ ಆಯ್ತಲ್ಲ, ಅಭಿಪ್ರಾಯ? ಅದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳೋಣ ಅಂತಿದ್ದೆ. ನೀವು ಜೂನಿಯರ್, ಈ ರೂಮ್ಗೆ ನಾವು ಸೀನಿಯರ್. ಲಕ್ಷ್ಮೀನಾರಾಯಣ ಅಂತ ನನ್ನ ಹೆಸರು. ಹೆಂಗಿದು 2 ಕಣ್ಣು ಕಾಣಲ್ಲ, ಮದುವೆ ಆಗಲ್ಲ ಅಂದ್ಬಿಟ್ಟು ಲಕ್ಷ್ಮೀನ ಕಟ್ ಮಾಡಿ ನಾರಾಯಣ ನಾರಾಯಣ ಅಂತಿದ್ರು. ಟಾಟಂಗೂ 2 ಅಕ್ಷರ, ಬಿರ್ಲಂಗೂ 2 ಅಕ್ಷರ, ನಾರಾಯಣಿಗೆ ಯಾಕೆ 4 ಅಕ್ಷರ ಅಂದ್ಬಿಟ್ಟು ನಾನೇ ಅಂತ ಮಾಡ್ಕೊಂಡೆ. ಮದುವೆ ಆಗಿದೆಯಾ? ಒಂದು ಲೋಟ ಹಾಲಿಗೆ ಯಾರಾದರೂ ಹಸನ್ ಕಟ್ತಾರ? ಮದುವೆಲ್ಲ ಆಗಲ್ಲ ನಾವು.
ಮನುಷ್ಯನಿಗೆ ಸಾಧನೆ ಮುಖ್ಯ. ನನಗೆ ತುಂಬ ಬೇಕಾಗಿರೋರು ಒಂದು ಐಡಿಯಾ ಕೊಟ್ಟರು. ಇಡೀ ಪ್ರಪಂಚದಲ್ಲಿ ಯಾವೊಬ್ಬ ಕೂಡ ಸಿನಿಮಾ ಡೈರೆಕ್ಟ್ ಮಾಡಿಲ್ಲ, ನೀವು ಮಾಡಿ ಅಂದರು, ದೊಡ್ಡ ಸಾಧನೆ ಆಗುತ್ತೆ ಅಂತ. ನನಗೂ ಆ ಐಡಿಯಾ ಇಷ್ಟ ಆಯಿತು. ಅದನ್ನು ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದೆ. ಅವ್ರು ಅಂದರು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದರು. ಇಲ್ಲೇ ಪಕ್ಕದಲ್ಲಿ ರೂಮ್ ಹಾಕ್ಕೊಟ್ಟು ಕತೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು ಸರ್. ರೂಮ್ ಹಾಕಿ 1 ವಾರ ಆಯಿತು. 4,500 ಬಿಲ್ ಆಗಿದೆ ಸರ್. ಪ್ರೊಡ್ಯೂಸರೇ ಪತ್ತೆ ಇಲ್ಲ. ಇಲ್ಲಪ್ಪ ಅವರು ದುಡ್ಡು ಹಂಚ್ಕೊಂಬರಕ್ಕೆ ಹೋಗ್ಯಾರ, ಬಂದು ಸೆಟ್ಲ್ ಮಾಡ್ತಾರಂದ್ರು ಇವ್ರು ನಂಬತ್ತಿಲ್ಲ. ಅವ್ರು ಬಂದು ಸೆಟ್ಲ್ ಮಾಡೋ ತಕ್ಕ ನೀವು ಇದೇ ರೂಮ್ನಾಗ ಬಿದ್ದೀರ ಅಂದ್ಕೇಶಿ ಇಲ್ಲಿ ತಂದು ಹೋದಾರ ನನಗೆ. ಅಯ್ಯೋ, ಕಣ್ಣೀರು ಪುಣ್ಯಾತ್ಮರು ತೆಗೆದ್ರು ಸಿನಿಮಾನೇ ನೋಡೋಕ್ಕಾಗ್ತಿಲ್ಲ. ನಿನಗೆ ಯಾವ ಮನೆ ಆಳನಪ್ಪ ಐಡಿಯಾ ಕೊಟ್ಟ? ಇವರೇ, ನಿಮ್ಮ ಹೆಸರೇನಂತ ಗೊತ್ತಾಗ್ಲಿಲ್ವಲ್ಲ? ಮಂಜ 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 ಅವರೇ, ನಿಮ್ಮ ಕಾರ್ಡ್ ಇದ್ರೆ ಕೊಡ್ತೀರಾ? ನಾವು ಕಾರ್ಡ್ಲೆಸ್ ಮಂಜುನಾಥ, ದೇವ್ರ ಥರ. ಪರವಾಗಿಲ್ಲ ಬಿಡಿ. ಇಲ್ಲಿ ಕೇಳಿ, ತಾಯಿ ಮಗುನ ತೊಟ್ಲಲ್ಲಿ ಮಲಗಿಸಿ ಅಡುಗೆ ಮನೇಲಿ ಅಡುಗೆ ಮಾಡ್ತಿರ್ತಾಳೆ. ಮಗು ಹಸುವಿಗೆ ಎದ್ದು ಅಳೋಕ್ಕೆ ಶುರು ಮಾಡುತ್ತೆ. ಆ ಮಗು ಅಳು ಶಬ್ದ ತಾಯಿ ಕಿವಿಗೆ ಬೀಳ್ತಿದ್ದಂಗೆ ತಾಯಿ ಎದೆಯಲ್ಲಿ ಹಾಲು ಜರುಗಿ ಶುರುವಾಗುತ್ತೆ. ಅದೇ ರೀ ಶಬ್ದಕ್ಕಿರೋ ತಾಕತ್ತು. ನಮ್ಗೆ ಗೊತ್ತು ಬಿಡಿ, ಹೆಂಗೋ ಸೌಂಡ್ ಕೇಳ್ಕೊಂಡು ನಾವು ಡೈರೆಕ್ಷನ್ ಮಾಡ್ತೀವಿ. ಮಾಡಿ ನಾವು ಬ್ಲಾಕಲ್ಲಿ ನೋಡ್ಕೋತೀವಿ. ಅಂದಾಗೆ ಕತೆ ಎಲ್ಲಿವರೆಗೂ ಮಾಡಿದ್ದೀರಿ? ಸ್ಕ್ರಿಪ್ಟ್ ಕೆಲಸ ಮುಗಿದಿದೆ, ಶೂಟಿಂಗ್ ಪ್ಲಾನ್ ಮಾಡ್ಕೋಬೇಕು. ಬ್ರದರ್, ಕತೆ ಹೇಳ್ತೀರಾ ಕೇಳುವ? ಹಾಗೆಲ್ಲ ಕತೆ ಹೇಳಬಾರ್ದು. ಗಾಂಧಿನಗರದಲ್ಲಿ ಅಡ್ರಸ್ತಿಗಳು ಜಾಸ್ತಿ. ಓ ಹಾಗೆ. ಸಿನಿಮಾ ಹೆಂಗಾದ್ರೂ ಓಪನ್ ಆಗುತ್ತೆ ಅದನ್ನಾದ್ರೂ ಹೇಳಿ ಕೇಳುವ. ಅದು ಬೇಕಾದ್ರೆ ಹೇಳೋಣ. ಲಾಂಗ್ ಶಾಟಲ್ಲಿ ಕತ್ಲೆ 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 ಕತ್ಲೆ. ಶಬಾಷ್. ಥಿಯೇಟ್ರ್ ಒಳಗೂ ಕತ್ಲೆ, ಸ್ಕ್ರೀನ್ ಮೇಲೂ ಕತ್ಲೆ, ಓಪನಿಂಗ್ ಶಾಟ್ ಸೂಪರ್. ಥ್ಯಾಂಕ್ ಯು ಸರ್. ಆಮೇಲೆ ಇಬ್ಬರು ನೇರಳೆ ನಿಂತಿರ್ತಾರೆ ಸರ್. ಒಳ್ಳೆ ಲೈಟಿಂಗ್ ಮಾಡಿಸಿದ್ರಿ. ಆಮೇಲೆ ರೀ ಡೈರೆಕ್ಟ್ರೇ, ಇವ್ನು ಯಾವನೋ ಬೆಳಗ್ಗೆಯಿಂದ ಅಳ್ತಾ ಕೂತವನೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಮಾತಾಡಿ ಕಳಿಸಿ. ಚಿಂಟು ಚಿಂಟು, ಯಾಕಪ್ಪ ಇಲ್ಲದೆ ಇರೋ ಕಣ್ಣಲ್ಲಿ ನೀರಾಗ್ತಾ ಇದೆಯಾ? ಸಾಧನೆ ಮಾಡ್ಬೇಕಾದ್ರೆ ಇಂಥ ಕಷ್ಟಗಳು ಬರ್ತಿರ್ತಾವ ಕಣೋ. ಯಾರಿರು ನಿಮ್ಮ ಕ್ಯಾಮ್ರಾಮನ್ನ? ಇಲ್ಲ ಸರ್, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್. ಒಳ್ಳೆ ಟೀಮ್ನ ಕಟ್ಟಿದ್ದಾರೆ ಕಣ್ರಿ. ಇನ್ನೂ ಇಬ್ಬರನ್ನ ಹುಡುಕ್ತಾ ಇದ್ದೀನಿ ಸರ್. ಹಾಂ, ಕಟ್ರಿ ನಿಮ್ಮ ವ್ಯವಹಾರ ಮುಂದುವರ್ಸಿ. ಚಿಂಟು ಚಿಂಟು, ಒಂದು ಕೆಲಸ ಮಾಡಪ್ಪ. ನಮ್ಮ ನಾಗರು ಗೊತ್ತಲ್ಲ, ಅಲ್ಲಿ ಹೋಗಿ ಪ್ರೊಡ್ಯೂಸರ್ ಇರ್ತಾರೆ. ಆ ಪ್ರೊಡ್ಯೂಸರ್ ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಬರಪ್ಪ. ಆಗ ತಗೋ, ದುಡ್ಡು ತೊಗೊಂಡೋಗು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆಗ್ಲಿಂದ ಒಂದು ಬಕೆಟ್ ತಕ್ಕನ ಆಗ್ತಿದೆ, ನಡೆಯಲೇ. ಯಾವನೂ ವೇಸ್ಟ್ ಮಾಡ್ಕೋಬಾರ್ದು. ಅದೇನೋ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಿದ್ರಿ, ಮುಂದುವರ್ಸಿ. ಮಂಜಾ ಅವರೇ, ಮನುಷ್ಯನ ಹತ್ರ ದುಡ್ಡಿದೆ ಅಂತ ಗೊತ್ತಾದ್ರೆ ಏನು ಮರ್ಯಾದೆ ಕೊಡ್ತಾರಲ್ಲ, ಯಾವ್ದು ಕೂತ್ಕೊಂಡು ಬಿಟ್ರಿ? ನಮ್ಮಂಥ ಕಣ್ಣಿಲ್ಲಾರ್ದವರು ಸಿನಿಮಾ ಡೈರೆಕ್ಟ್ ಮಾಡಿದರೆ ಕನ್ನಡಕ್ಕೆ ಒಂದು ಅಡ್ವಾಂಟೇಜ್ ಇದೆ. ಏನು ಗೊತ್ತಾ? ಗೊತ್ತಿಲ್ಲ, ಹೇಳಿಪ್ಪ. ನಮಗೆ ನಿಮ್ಮಂಗೆ ದಿವ್ಯ ದೃಷ್ಟಿ ಇದೆಯಾ? ಯಾರಾದರೂ ಬಂದು ಸಿಡಿ ಕೊಟ್ಟು ರಿಮೇಕ್ ಮಾಡಿ ಅನ್ನಲ್ಲ, ಆ ಸೀನ್ ಕದಿರಿ ಈ ಸೀನ್ ಕದಿರಿ ಅನ್ನಲ್ಲ. ಹಂಗಾದ್ರೆ ನೀವು ರಿಮೇಕ್ ಮಾಡಲ್ಲ? ಬುದ್ಧಿವಂತರು ರಿಮೇಕ್ ಮಾಡಬಾರ್ದು, ಪೆದ್ರು ಸೊಮ್ಯಾಕ್ ಮಾಡಬಾರ್ದು. ಹಳ್ಳಿಲಿ ಹೇಳೋದು ಶೂಟಿಂಗ್ ಪ್ಲಾನ್ ಮಾಡಿದ್ರೆ ಚೀಪಾಗಿ ಕೊಡಿಸ್ತೀನಿ. ನಾವು ಮಾಡಿರೋದು ಹಳ್ಳಿ ಕತೆ ಅಲ್ಲ, ಸಿಟಿ ಕತೆ. ಹಾಳಾಗಿ ಹೋಗ್ಲಿ ಬಿಡಿ. ನಿಮ್ಮ ಆಗದೇ ಇರೋ ಪಿಕ್ಚರ್ಗೆ ಹೀರೋ ಯಾರು? ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ದಾರೆ ನೀನೇ ನೋಡೋಕೆ ಚೆನ್ನಾಗಿದೆಯಾ ಮಾಡು ಅಂತ. ಆದರೆ ನಾನೇ ಬೇಡ ಅಂತ ಇದ್ದೀನಿ. ನೀವು ಕತೆ ಮಾಡೋದಕ್ಕೆ ನೋಡ್ತೀರಾ? ರಾವು ಕಾಲ ಗುಳಿಕಾಲ ಅಂತ ನೋಡ್ಕೊಂಡು ಮಾಡಿದ್ದಕ್ಕೆ 150 ಕೋಟಿ ಆಗಿದ್ದು. ಬನ್ನಿ ಸರ್. ಚೆನ್ನಾಗಿ ಮಾತಾಡ್ತೀರಪ್ಪ. ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್. ಏನು ಚೆನ್ನಾಗಿ ಮಾತಾಡಿದ್ರೆ ನೀವೆಲ್ಲಿ ನಮ್ಮ ಕತೆ ಕೇಳ್ತೀರಾ? ಎಲ್ಲಿ ಸಿನಿಮಾ ಮಾಡ್ತೀರಾ? ಯಾಕೆ ಮಾಡಬಾರ್ದು? ಚೆನ್ನಾಗಿದ್ರೆ ಮಾಡೋಣ ತೋಳಿ. ಕತೆ ಏನಾದರೂ ಇಷ್ಟ ಆದರೆ ಕಾಸು ಗೀಸ್ಕೊಡ್ತೀರಾ? ಮೊದಲು ಕತೆ ಹೇಳಿ, ಅದನ್ನು ಆಮೇಲೆ ಮಾತಾಡೋಣ. ನನ್ನ ಕತೆನ ಜೇಮ್ಸ್ ಕ್ಯಾಮ್ರೋನ್ ಹತ್ರನೋ ಕ್ರಿಸ್ಟಫರ್ ನೋಲನ್ ಹತ್ರನೋ ತೆಗಿಸ್ಬೇಕಂತ ಇದ್ದೆ. ಆದರೆ ಏನು ಮಾಡ್ತಾರೆ, ನಿಮ್ಮ ಜೊತೆ ಬ್ಲೈಂಡ್ ಡೇಟಿಂಗ್ ಆಗ್ಬಿಡ್ತಲ್ಲ ಡೈರೆಕ್ಟ್ರೆ. ಕೆಟ್ಟ ಡೈರೆಕ್ಟರ್ ಅಂತ ಇರಲ್ಲ ಸರ್, ಕೆಟ್ಟ ಸ್ಕ್ರಿಪ್ಟ್ಸ್ ಅಂತ ಇರುತ್ತೆ. ಅಹಂಗೆ, ಅಧಿಕಾರಕ್ಕೆ, ಶೋಕಿಗೆಲ್ಲ ಸಿನಿಮಾ ಮಾಡ್ತಾರೆ ಸರ್. ಸಿನಿಮಾ ಎಲ್ಲದಕ್ಕೂ ಮೀರಿದಂಥ ಕಲೆ. ನೀವು ಲಾಯರ್ ದೇವದಾಸ್ ಅವ್ರ ಶಿಷ್ಯನ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಮಾತಾಡ್ತೀರಾ. ಕತೆ ಹೇಳ್ಬೇಕಂದ್ರೆ ಎನರ್ಜಿ ಬೇಕು. ನಿಮ್ಮ ಹೆಸರಲ್ಲಿ ಒಂದು ಇಡ್ಲಿ, ಒಂದು ಪಕೋಡ, ಒಂದು ದೋಸೆ ಹೇಳ್ಬಿಡ್ತೀನಿ. ಒಂದು ಇಡ್ಲಿ, ಪಕೋಡ, ಮಸಾಲೆ ದೋಸೆ ಪಾರ್ಸೆಲ್, 2 ಚಟ್ನಿ ಎಕ್ಸ್ಟ್ರಾ. ಕ್ರಿಸ್ತ ಶಕ 1997 ಇಸ್ವಿ,
ಪುರುಷ ಅನ್ನೋ ನಮ್ಮ ತಂದೆಗೂ ಪ್ರಕೃತಿ ಅನ್ನೋ ನಮ್ಮ ತಾಯಿಗೂ ಆಗಷ್ಟೇ ಡುಂಟಕ್ಕಾಗಿ ಫ್ರೆಶ್ ಆಗಿ ಲಾಕ್ ಆಗಿತ್ತು. ಪುರುಷ ಅನ್ನೋ ನಮ್ಮ ತಂದೆಗೂ ಪ್ರಕೃತಿಯನ್ನು ನಮ್ಮ ತಾಯಿ ನೋಡಿದ್ರೆ ಕಾಮ, ಪ್ರಕೃತಿಯನ್ನು ನಮ್ಮ ತಾಯಿಗೂ ಪುರುಷ ಅನ್ನೋ ನಮ್ಮ ತಂದೆ ನೋಡಿದ್ರೆ ಕಾಳಜಿ. ಈ ಕಾಮ ಕಾಳಜಿ ಕಾಮ ಕಾಳಜಿ ಕಾಮ ಕಾಳಜಿ ನಾವು ಫುಲ್ ಸ್ಟಾಪ್ ಫ್ರೆಶ್ ಆಗಿ ನಾವು ಭೂಮಿಗೆ ಡೈ ಬಿಡ್ತೀವಿ. ಮಗುವಿಗೆ ಅಕ್ಕಿ ಕಾಳಲ್ಲಿ ಓಂಕಾರ ಬರೆಸಿ. ಬಡಿಯೋ ಮಂಜ, ಬರೆಯಲ್ಲ. ಬಡಿಯೋ ಮುದ್ದು, ಬರೆಯಲ್ಲ. ಬಡಿಯೋ ನನ್ನ ಚಿನ್ನ, ಬರೆಯಲ್ಲ ಕಣ. ಬಡಿಯೋ ಮುದ್ದು, ಆಗಲ್ಲ ಕಣ. ಬಡಿತೀವ ಜಾಡ್ಸಿದ್ರಲ್ಲೇ ಯಾಕೆ ಕಿತ್ತಾಗಿರ ಪಾದರ್, ನೀನ್ ಎಷ್ಟೇ ಒದ್ದಾಡಿದ್ರು ನನ್ನ ಕೈಯಿಂದ ಒಂದು ಅಕ್ಷರ ಬರ್ಸಕ್ ಆಗಲ್ಲ ಕಣ. ನಾನ್ ಮಂಜ. ಆದಷ್ಟು ಬೇಗ ಮಗು ಕೈಯಿಂದ ಅಕ್ಕಿ ಕಾಳ ಮೇಲೆ ಓಂಕಾರ ಬರೆಸಿ. ನಾವೊಂದು ತಿಥಿ ಊಟಕ್ಕೆ ಹೋಗ್ಬೇಕು. ಬಡಿತೀಯ ಬಾಳಿಸ್ಲವಲ್ಲೇ. ಇವತ್ತೇನೋ ಒಕ್ಕರ್ಸ್ಕೊಂಡೈತ್ ಕಣ ನಿಂಗೆ. ಹೆಂಡತಿ ಹೊಡೆದ್ರು ಮಕ್ಕಳು ಹೊಡಿಬಾರ್ದು. ನಾವೊಂದು ಐಡಿಯಾ ಮಾಡ್ತೀನಿ ರೀ. ಪ್ರಾರಬ್ಧ ಮುಂಡೆದು. ಅಕ್ಕಿ ಕಂಡ್ರೆ ಆಗಲ್ಲ, ಅನ್ನ ಉಡ್ಸೋಳಂಗಿಲ್ಲ, ವಿದ್ಯೆ ನೈವಿದ್ಯೆ ಬಣ್ಣದ ಗೀಳು ಹಾಳಾಗೋಗುತ್ತೆ ಶನಿ. ನೀವು ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ. ಮದುವೆ ಆಗಿ ಒಂದೇ ವರ್ಷಕ್ಕೆ ನಮ್ಮ ಅಪ್ಪ ಅಮ್ಮ ಮಾತು ಬಿಟ್ಬಿಟ್ರು. 40 ವರ್ಷ ಒಬ್ರಿಗೊಬ್ರು ಮಾತಾಡೇ ಇಲ್ಲ. ಮಾತೆ ಬೇರೆ ಬರವಣಿಗೆ ಬೇರೆ. ಇನ್ನೊಂದು ಮಗು ಮಾಡ್ಕೋಬೇಕಾಗಿತ್ತು. ಹಾಂ ಮಗನೇ, ನಿನಗೆ ತಂಗಿ ಬೇಕು ತಮ್ಮ ಬೇಕು? ಇವಾಗೇನು ನಾನು ಬೇಡ ಅಂದ್ರೆ ಸುಮ್ಮನೆ ಮಲ್ಕೋತೀಯಾ? ಹಾಗಾದ್ರೆ ಸ್ಕೂಲ್ಗೆ ಹೋಗಲಿಲ್ಲ ತಾವು? ಪುರೋಹಿತರ ಮಾತನ್ನೇ ಪಟ್ಟ ಹಿಡ್ಕೊಂಡ್ಬಿಟ್ರಿ. ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಮನೇಲಿ ಹೊಡಿಯೋರು, ಸ್ಕೂಲ್ಗೆ ಹೋದರೆ ಇಲ್ಲಿ ಬಂದು ಮಕ್ಕಳೆಲ್ಲ ಯಾಕೆ ಮಾಡ್ತೀವಿ ಅಂತ ಟೀಚರ್ ಹೊಡಿಯೋರು. ನಾನು ಇಡೀ ಸ್ಕೂಲ್ ಜೀವನ ಎಲ್ಲ ಹೋಸ್ಟೆಲಲ್ಲೇ ಕಳೆದ್ಬಿಟ್ಟೆ. ಹೊರಗೂ ಇಲ್ಲ ಒಳಗೂ ಇಲ್ಲ, ಅರ್ಧಂಬರ್ಧ. ಪ್ರೀತಿಯಿಂದ ಹೇಳಿ ಕೇಳ್ತೀವಿ, ಹೊಡೆದು ಬಿಡ್ದು ಹೇಳಿದ್ರೆ ನಾವು ಯಾರ ಕೈಗೂ ಸಿಗೋದಿಲ್ಲ. ಆವಾಗವಾಗ ಸ್ಕೂಲ್ಗೆ ಹೋಗಿದ್ದೀನಿ, PUCವರೆಗೂ ಓದಿದ್ದೀನಿ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ನೀವು ಬಂದಿದ್ದು ಒಳ್ಳೇದಾಯ್ತು. ಆಹಾ, ಯಾವುದೋ ಒಂದು ಕಾರ್ಯ ಇಟ್ಟುಕೊಂಡು ಬಂದಿದ್ದೀರಿ ಅಂತ ಕಾಣುತ್ತೆ. ನಿಮ್ಮ ಮನದ ಅಳಲು ಏನಿದೆ ಅನ್ನೋದು ನನಗೆ ಮನಕ್ಕೆ ತಿಳಿದಿದೆ. ಆದರೆ ಅದು ತಿಳಿಸಿ ನೀವು ಹೇಳಿ, ಅದಕ್ಕೆ ಪರಿಹಾರ ಹೇಳೋಣ. ಇವತ್ತಿಗ 14 ದಿನ ಆಯ್ತು ನಮ್ಮ ಮಂಜ ಮನೆ ಬಿಟ್ಟು ಹೋಗಿ. ಕಾಣಿಸ್ತೈತಿ ಕಾಣಿಸ್ತೈತಿ ಕಾಣಿಸ್ತೈತಿ. ಜಲದೇವತೆ ನಿಮ್ಮ ಮಗುಗೆ ಹಾಲು ಕುಡಿಸ್ತಾವಳೆ. 3 ರಾತ್ರಿ 3 ಹಗಲು ನಿಮ್ಮ ಮಗು ತೇಳ್ಕೊಂಡು ನಡ್ಕೊಂಡು ಗಂಗಮ್ಮನ ಪಾದ ಸೇರೈತಿ. ನಿಮ್ಮ ಮಗು 2 ಸಾರಿ ಸಾವಿನ ದಾವಡೆ ತಪ್ಪಿಸಿಕೊಂಡು ಉಪವಾಸ ಸಾಯ್ತಾ ಇದೆ. ಸೂರ್ಯದೇವ ಮುಳುಗುವ ದಿಕ್ಕು, ಜಲದೇವತೆ ಕುಣಿಯುವ ದಿಕ್ಕು, ಆಕಾಶ ಭೂಮಿ ಸೇರುವ ದಿಕ್ಕು, ವೆಂಕಟೇಶ್ವರ ಪಾದದ ದಿಕ್ಕು. ಪಾದ ಹೋದ ಕಡೆನೆ ಹೋಗೈತಿ ನಿಮ್ ಪಾಪ. ಪೂರ್ವ ಅಲ್ಲ, ಪಶ್ಚಿಮ ಅಲ್ಲ, ಉತ್ತರ ಅಲ್ಲ, ದಕ್ಷಿಣ ಅಲ್ಲ, ದೇವರ ದಿಕ್ಕು ಅಂತ ಬಾಗಲಕೋಟೆ ಸೇರ್ಕೊಂಡೈತಿ ನಿಮ್ಮ ಪಾಪ. ಹೊಡಿಬೇಡಿ ಬಡಿಬೇಡಿ, 2ನೇ ಜನ್ಮ ಅಂತ ಕರ್ಕೊಂಡ್ಬರ್ರಿ. ಮಕ್ಕಳಿಲ್ಲದ ಹೆಂಗಸು 3 ದಿವಸದಿಂದ ನಿಮ್ಮ ಮಗುವನ್ನು ಸಾಕಿದ ಸೂಚನೆ ಇದೆ. ಇಲ್ಲಾಂದ್ರೆ ಮಗು ಕೈ ತಪ್ಪಿ ಹೋಗುತ್ತೆ. ಬಾಗಲಕೋಟ್ ಬಾಗಲಕೋಟ್ ಬಾಗಲಕೋಟ್. ಲಾರಿ ಶಂಕರಪ್ಪ ತಾಳೆಕೋಟೆಗೆ ಹೋಗಿದ್ನಂತ, ಇಲ್ಲಿ ಮಂಜ ಸಿಕ್ಕನಂತ, ಬಿಜಾ ಪ್ರತಿ ಮನೆಯಲ್ಲಗನಂತ ಹೋಗಿ ಕರ್ಕೊಂಡ್ ಬರ್ಬೇಕು. ಬಾಗಲಕೋಟೆನ ತಾಳಿಕೋಟೆ ಅನ್ನಿಸ್ಬಿಟ್ಟಿಲ್ಲ ತಾಯಿ. ನನ್ನ ಬಾಯಿಂದ ಸ್ಪೆಲ್ಲಿಂಗ್ ತಪ್ಪಿಸ್ಬಿಟ್ಟಿಲ್ಲ. ಆದ್ರೂ ಅಂತ ವ್ಯತ್ಯಾಸ ಇಲ್ಲ ಬಿಡು ತಾಯಿ. ಬಾಗಲಕೋಟೆ ಸಾಗರ, ತಾಳಿಕೋಟೆ ಜನಸಾಗರ ತಾಯಿ. ಏನ್ ಆಟ ಆಡಿಸ್ತಾನ ನನ್ನ ಮಗ. ಯೂಸ್ ಸರಿಯಾಗಿದ್ರೆ ಅವಾಗ ಆಟ ಆಡಿಸ್ತಿದ್ದ. ನನ್ನ ಕೈಗೆ ಸಿಗ್ಲಿ ಮಗ, ಅವನ ಚರ್ಮ ಸುಳ್ಳು ಬಿಡ್ತೀನಿ ಅವನಿಗೆ. ನಿಮ್ ತಮ್ಮ ಅಂತೀನಿ, ಇದೊಂದ್ಸತಿ ಬಿಟ್ಬಿಡ್ರಿ. ಅಣ್ಣಾರ ಇಲ್ಲ ಕಿಳಿಯತ್ತೀರಿ, ಇಲ್ಲಿ ಬ್ಯಾಡ ಅಂತ. ಅವನು ಅವ್ರ ಅತ್ತೆ ಮನಿ ಬಿಜಾಪುರ ಸರ್ಕಲ್ನಾಗ ಅದನಂತ. ಇಲ್ಲೋ ಬೇಡವಂತೆ, ಕೆಂಬಾವಿಗಲ್ಲಿ ಸೋದರತ್ತಿ ಮನೆಯಾಗ ಅದನಂತೆ. ಏನಣ್ಣ ನಿಮ್ಮ ಮಗನ ಹುಡ್ಕೊಳತ್ರಿ? ಹೌದು ಮರೆ. ಏನ್ ಆಟ ಆಡಿಸ್ತಾನ್ರಿ ನನ್ನ ಮಗ? ಅವನ ಮುಖ ನೋಡ್ಬೇಕಾಗಿತ್ತು ನಾನು. ಅವನ ಮುಖ ನೋಡಿ 15 ದಿವಸ ಆಯ್ತು ಮರೆ. ಮುಂದೆ ನೋಡ್ಕೊಂಡು ಗಾಡಿ ಬಿಡಿ ಮರೆ ಚಂದಗೆ. ಗಣೇಶ್ ನಗರ್ ತಂಗಿ ಮನೆ ಬರ್ರಿ.
ಗಾಡಿ ಓಡ್ಸಕ್ಕಾಗಲ್ಲ. ಬೇಲೈತೆ ಎಲ್ಲೋ ಮರೆ ತಾಳಿಕೋಟೆ ಗಲ್ಲಿ ಗಲ್ಲಿ ಒಳಗೆ ಗಾಡಿ ಓಡಿಸೋ ದಮ್ ಐತೆ. ಎತ್ತ ಗಾಡಿ.